ಹಾಯ್ ಹಲೋ ಫ್ರೆಂಡ್ಸ್, ಸಿಸ್ಟರ್ಸ್ ಕಿಚನ್ಗೆ ಸ್ವಾಗತ. ಏನಪ್ಪ ಮಾಡ್ತಾ ಇದ್ದೀನಿ, ಸಂಜೆ ಸ್ನ್ಯಾಕ್ಸ್ ಮಾಡ್ತಾ ಇರೋದು ಸೌತೆಕಾಯಿ ಚಾಟು. ತುಂಬಾ ಅದ್ಭುತವಾಗೈತೆ, 5-10 ನಿಮಿಷದಲ್ಲಿ ಆಗೋದು. 2 ಸೌತೆಕಾಯಿ ತೊಗೊಂಡಿದ್ದೀನಿ. ಎರಡನ್ನೂ ನೀಟಾಗಿ ಅದನ್ನು ತೊಳೆದು ಕ್ಲೀನ್ ಮಾಡ್ಕೊಂಡು ಎರೆದಿಟ್ಕೊಂಡು ಎರಡನ್ನೂ ಕಟ್ ಮಾಡಿಕೊಂಡು ಇಕ್ಕೋತಾ ಇದ್ದೀನಿ. ಈ ಥರ ಶೇಪಲ್ಲಿ ಕಟ್ ಮಾಡ್ಕೊಂಡು ಇಕ್ಕೋಬೇಕು. ಇವಾಗ ಒಳಗಡೆ ಏನು ಭಾಗ ಇದೆ ಬೀಜದ್ದು ಅದನ್ನು ಒಂದು ಸ್ಪೂನ್ ಸಹಾಯ ಇಲ್ಲ ಒಂದು ಚಾಕು ಸಹಾಯದಿಂದ ನೀಟಾಗಿ ಎಪ್ಕೋಬೇಕು. ಸ್ಪೂನಲ್ಲಿ ಬರೋಲ್ಲ ನೀಟಾಗಿ, ಹಂಗಾಗಿ ನಾನು ಚಾಕುಲ್ಲಿ ತೆಗಿತಾಯಿದ್ದೀನಿ. ನಿಮಗೆ ಬರೋದಾದ್ರೆ ನೀವು ಸ್ಪೂನಲ್ಲೇ ತಗೊಳ್ಳಿ. ಎಳೆ ಸೌತೆಕಾಯಿ ಆದರೆ ಸ್ಪೂನಲ್ಲೇ ಬರುತ್ತೆ. ಸ್ವಲ್ಪ ಲೈಟಾಗಿ ಬಲ್ತಿರೋದಾದ್ರೆ ಚಾಕು ಸಹಾಯದಿಂದನೇ ಮಾಡ್ಕೋಬೇಕು. ನೀಟಾಗಿ ಈ ಥರ ಚಾಕು ಸಹಾಯದಲ್ಲಿ ತೆಗೆದು ಸ್ಪೂನಲ್ಲಿ ಸಹ ಅದರೊಳಗಡೆ ಏನು ಬೀಜ ಇದೆ ಅದನ್ನು ಸಹ ನೀಟಾಗಿ ತಗೊಳ್ಳಿ. ನೀಟಾಗಿ ಬರುತ್ತೆ ಎಲ್ಲದನ್ನು. ಇವಾಗ ನೋಡಿ ಎಷ್ಟು ಕ್ಲೀನಾಗಿ ಬರ್ತಾಯಿದೆ ಎಲ್ಲದನ್ನು. ಹಿಂಗೆ ನೀಟಾಗಿ ಬರಬೇಕು. ನಾವು ಏನಕ್ಕೆ ಆ ಥರ ಬರಬೇಕು ಅಂದರೆ ಅದಕ್ಕೆಲ್ಲ ಇಂಗ್ರೀಡಿಯೆಂಟ್ಸ್ ತುಂಬಬೇಕಲ್ಲ, ಅದಕ್ಕೋಸ್ಕರ ಅದು ನೀಟಾಗಿ ಬರಬೇಕು. ಈಗೆಲ್ಲ ಆಗಿದೆ ನೋಡಿ, ಅದೊಂದು ಸ್ವಲ್ಪ ಸಣ್ಣ ಕಟ್ಟಾಗಿದೆ. ಅದಕ್ಕೆ ಸಣ್ಣಗೆ ಏನು ಕಟ್ ಮಾಡಿ ಇಟ್ಕೊಂಡಿದ್ದೀವಿ, ಅರ್ಧ ಈರುಳ್ಳಿ ಸಾಕು. ಆ ಈರುಳ್ಳಿನ ಅದರೊಳಗಡೆ ಹಾಕ್ತಾಯಿದ್ದೀನಿ. ಸೌತೆಕಾಯಿ ಒಳಗಡೆ ಅರ್ಧ ಟೊಮೊಟೊ, ನಾನು ಎಷ್ಟು ಈರುಳ್ಳಿ ತೊಗೊಂಡಿದ್ದೀನಿ ಅಷ್ಟೇ ಟೊಮೊಟೊನ ತೊಗೊಂಡಿದ್ದೀನಿ. ಅಷ್ಟು ಸಾಕು, ಯಾಕೆಂದರೆ ಸೌತೆಕಾಯಿ ಸ್ವಲ್ಪ ಹುಳಿ ಬರೋದ್ರಿಂದ ಟೊಮೊಟೊ ಸ್ವಲ್ಪನೇ ಸಾಕು. ಅದಕ್ಕೆ ಕ್ಯಾರೆಟ್ ತುರಿದಿಟ್ಕೊಂಡಿದ್ದೀನಿ ಒಂದು, ಆ ಕ್ಯಾರೆಟ್ ತುರಿನೂ ಸಹ ಹಾಕ್ತಾಯಿದ್ದೀನಿ. ಆ ಕ್ಯಾರೆಟ್ ತುರಿ ಏನಕ್ಕೆ ಅಂದರೆ ಸ್ನ್ಯಾಕ್ಸ್ ಟೈಪ್ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಅದನ್ನು ತುರಿದು ಹಾಕೊತಾ ಇರೋದು. ತದನಂತರ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1-2 ಎಲೆಯಷ್ಟು ಕೊತ್ತಂಬರಿ ಸೊಪ್ಪನ್ನು ಸಹ ತೊಳೆದಿಟ್ಕೊಂಡು ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೆ, ಅದನ್ನು ಸಹ ಹಾಕ್ತಾ ಇದ್ದೀನಿ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಹಾಕ್ಕೋಬೇಕು. ಎಲ್ಲದನ್ನು ಇದಕ್ಕೆ ಮಿಕ್ಸ್ ಮಾಡ್ಕೋಬೇಕು. ಇಲ್ಲಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನಾವು ಅಲ್ಲಿ ಕವರ್ ಮಾಡೋಕ್ಕೆ ಸರಿ ಹೋಗುತ್ತೆ. ಅದಕ್ಕೆ ಸ್ವಲ್ಪ ಉಪ್ಪು, 1-2-3 ಚಿಟಿಕೆ ಅಷ್ಟು ಉಪ್ಪು ಹಾಕ್ಕೊಳ್ಳಿ. ಬೇಕು ಅಂದರೆ ನೋಡ್ಬಿಟ್ಟು ಹಾಕ್ಕೊಳ್ಳಿ. ತದನಂತರ ಇದಕ್ಕೆ ಸ್ವಲ್ಪ ಖಾರದ ಪುಡಿನೂ ಸಹ ಮಿಕ್ಸ್ ಮಾಡ್ಕೊಳ್ಳಿ. ಖಾರದ ಪುಡಿ ಅದೆಷ್ಟು ಉಪ್ಪು ಹಾಕಿರ್ತೀನೋ ಅದರಷ್ಟು ಖಾರದ ಪುಡಿ ಹಾಕಿದ್ದೀನಿ, ಅದನ್ನು ಸಹ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಚಾಟ್ ಮಸಾಲ, ಖಾರದ ಪುಡಿ, ಉಪ್ಪು ಮತ್ತು ಚಾಟ್ ಮಸಾಲ ಮೂರೂ ಒಂದೇ ಅಳತೆಯಲ್ಲಿ ತೊಗೊಂಡಿರೋದು. ಏನಕ್ಕೆ ಅಂದರೆ ಉಪ್ಪು ಮತ್ತು ಖಾರದ ಪುಡಿ, ಚಾಟ್ ಮಸಾಲ ಅದು ರುಚಿ ಕೊಡುತ್ತೆ. ಅದಕ್ಕೋಸ್ಕರ ಸೌತೆಕಾಯಿ ಮತ್ತು ಟೊಮೊಟೊ ಹಾಕಿದ್ದೀವಿ. ಹುಳಿ ಸ್ವಲ್ಪ ಕಮ್ಮಿ ಹಾಕ್ಕೊಳ್ಳಿ, 1-2 ಇದರಷ್ಟು ಹಾಕ್ಕೊಳ್ಳಿ ಸಾಕು. 1-2 ಸಲ ಹಿಂಡಿ ಸಾಕು, ತುಂಬ ಬೇಡ. ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಉಪ್ಪು, ಖಾರ, ಹುಳಿ ಏನಿರುತ್ತೆ ಸೌತೆಕಾಯಿ ಎಲ್ಲದನ್ನು ನೀಟಾಗಿ ಮಿಕ್ಸ್ ಆಗುತ್ತೆ ಚೆನ್ನಾಗಿ. ಇದರಲ್ಲೇ ಎಲ್ಲ ಉಪ್ಪು ಖಾರ ಮಿಕ್ಸ್ ಆಗಿರೋದ್ರಿಂದ ಸಾಕೇನು ಬೇಡ. ಇವಾಗ ಏನು ಓಪನ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಸೌತೆಕಾಯಿ, ಅದಕ್ಕೆ ನೀಟಾಗಿ ಫಿಲ್ ಮಾಡ್ಕೊತ ಬನ್ನಿ. ನೀವು ಸ್ಪೂನ್ ಸಹಾಯದಿಂದ ಮಾಡೋದಾದರೆ ಸ್ಪೂನಲ್ಲಿ ಮಾಡಿ, ಇಲ್ಲ ಆಗಲ್ಲಪ್ಪ ನಮಗೆ ಅದರಲ್ಲಿ ಮಾಡೋಕ್ಕಲ್ಲೆಲ್ಲ ಚೆಲ್ಲುತ್ತೆ ಅನ್ನೋದಾದರೆ ಕೈಯಲ್ಲೇ ಮಾಡ್ಕೊಳ್ಳಿ, ಪರವಾಗಿಲ್ಲ. ಮಕ್ಳಿಗಂತೂ ತುಂಬಾ ಚೆನ್ನಾಗಿರುತ್ತೆ ಒಂದು. ಮತ್ತು ತುಂಬಾ ಈ ಬೇಸಿಗೆಯಲ್ಲಾಗಲಿ ಮತ್ತು ಮಕ್ಳುಗಳ ಬಾಕ್ಸ್ಗಾಗಲಿ ಸ್ನ್ಯಾಕ್ಸ್ಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ತಂಪು ಕೂಡ ಇದು ಸೌತೆಕಾಯಿ. ನಾವೇನು ಬೇರೆ ತಂದು ಹಾಕೋಂಥದ್ದು ಅಂಗಡೀಲಿ ಏನೂ ಇರೋಲ್ಲ. ತಂಪು ಕೂಡ ಇರುತ್ತೆ, ದೇಹಕ್ಕೆ ಒಳ್ಳೆಯದು, ನೀರಿನ ಅಂಶ ಇರುತ್ತೆ, ತುಂಬಾ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಮಕ್ಳುಗಳಿಗೂ ಇನ್ನೂ ಒಳ್ಳೆಯದು. ಏನು ತಿನ್ನಲ್ಲ, ಸೌತೆಕಾಯಿ ತಿನ್ನಲ್ಲ ಅನ್ನೋರಿಗೆ ಈ ಥರ ಮಾಡಿಕೊಟ್ರೆ ತುಂಬಾ 2-3 ಹಿಂಗೆ ತಿಂತಾರೆ. ಇದಕ್ಕೆ ಸ್ವಲ್ಪ ಚೋಚ ಹಾಕ್ಕೊಳ್ಳಿ ಮತ್ತು ಕಾಂಗ್ರೆಸ್ ಕಡಲೆ ಬೀಜ ಹಾಕ್ಕೊಳ್ಳಿ. ತುಂಬಾ ಅದ್ಭುತವಾಗಿ, ಇದಂತೂ ಕಂಪಲ್ಸರಿ ಹಾಕಲೇಬೇಕು. ಅದ್ಭುತವಾಗಿರುತ್ತೆ. ಹೇಗಿತ್ತೆ ಅಂದ್ಬಿಟ್ಟು ಮನೇಲಿ ಮಾಡಿ ನೋಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು.